ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು ಅಂಡ್ ಅಥರ್ವ ಇಬ್ರು ಹಾಯ್ ಮಾಡು ಮಗ್ನೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಮಾಡು. ಈಗ ಬರಲ್ವಾ ನೀನು ಹೊರಗಡೆ? ಈಗ ನಮ್ ಜೊತೆ ಬರೋದಿಲ್ಲ ನೀನು. ಸೊ ನಾವೀಗ ಹೊರಗೆ ಹೋಗ್ತಾ ಇದೀವಿ. ಇವ್ರನ್ನ ಕರ್ಕೊಂಡು ಹೋಗಲ್ಲ. ಇವನನ್ನ GRS. ಈ ಮಳೆಯಲ್ಲಿ ಏನಾರು GRS ಹೋಗ್ಬಿಟ್ರೆ ನೀನು. ಮಳೆ ಎಷ್ಟು ಮಳೆ ಬರ್ತಾ ಇದೆ ನೋಡಲ್ಲಿ. ಎಷ್ಟು ಮಳೆ ಬರಲ್ಲ. ಈಗ ಸ್ವೆಟರ್ ಹಾಕೋ. ಮತ್ತೆ ನೀನು ಸ್ವೆಟರ್ ಹಾಕೋ, ಬೇಗ ಹಾಕೋ ಸ್ವೆಟರ್ ಹಾಕೋ. ಹೋಗೋಣ ಬೇಗ. ಸ್ವೆಟರ್ ಹಾಕೊಟ್ರೆ ಹೋಗೋಣ. ಮಾಡಿದೆ ಅವರು ಇರ್ತೀನಿ ಮನೇಲಿ. ಅವ್ರಿಗೆ ಏನು ಯಾವುದು ಪೂಜೆ ಅದೆಲ್ಲ ಏನು ಇರಲ್ವಲ್ಲ. ಸೊ ಈಗ ಆಷಾಢ ಅಲ್ವಾ, ಯಾವುದೇ ಪ್ರೋಗ್ರಾಮ್ಗಳಿರೋದಿಲ್ಲ. ನಾನೊಂದು 11 ಗಂಟೆ ಮೇಲೆ ಬರ್ತೀವಿ ಅಂತ ಹೇಳಿದ್ದೆ. ಸೊ ಈಗ ನಾವು ಹೇಳೋದ್ನಲ್ಲ, ನೆನ್ನೆ ಬ್ಲಾಗ್ ನೋಡಿರೋರ್ಗೆ ಮೇ ಬಿ ಗೊತ್ತಾಗಿರ್ಬೋದು. ಮೇ ಬಿ ಗೃಹ ಪ್ರವೇಶ ಅರ್ಜೆಂಟಲ್ಲೇ ಆಗುತ್ತೆ ಅಂತ ಹೇಳಿದ್ದೆ. ಎಸ್, ಅದಕ್ಕೇನೆ ಅದು ಗೊತ್ತಿಲ್ಲ. ನಮ್ದು ಮನೆ ಅಂತೂ ಈಗ ಇನ್ನೂ ಯಾವ ಸ್ಟೇಜಲ್ಲಿ ಇದೆ ಅಂದರೆ, ಇನ್ನೂ ಫ್ಲೋರಿಂಗ್ ಕೂಡ ಆಗಿಲ್ಲ, ಪೇಂಟ್ ಆಗಿಲ್ಲ, ಎಲೆಕ್ಟ್ರಿಕ್ಕು, ಪ್ಲಂಬಿಂಗು ಎಲ್ಲ ಕೆಲಸಗಳು, ಇಂಟೀರಿಯರ್ ಕೆಲಸ ಆಗಬೇಕು. ಇಷ್ಟೆಲ್ಲ ಕೆಲಸ ಐತೆ. ಬಟ್ ನಾನೇನೋ ಅನ್ಕೊಂಡಿದ್ದೀನಿ, ಗೃಹ ಪ್ರವೇಶದಷ್ಟರಲ್ಲಿ ಎಲ್ಲ ಕೆಲಸ ಆಗುತ್ತೆ. ಬಟ್ ಇಂಟೀರಿಯರ್ದು ಸ್ವಲ್ಪ ಇಂಟೀರಿಯರ್ ಮ್ಯಾಕ್ಸಿಮಮ್ ಆದ್ರೂ ಪೇಂಟ್ ಸ್ವಲ್ಪ ನಾನೇನಂತ ಫಿಕ್ಸ್ ಆಗಿದ್ದೀನಿ ಗೊತ್ತಾ. ಈಗ ಮಳೆ ಬರಕ್ಕೆ ಬಿಡ್ತಿಲ್ಲ. ಪೇಂಟ್ ಹೊರಗಡೆ ಕೆಲಸ ಅವ್ರು ಮಾಡ್ಕೋತಿದ್ರು. ಬಟ್ ಈ ಮಳೆ ಇರೋದ್ರಿಂದ ನಮ್ಗೆ ಸಮಸ್ಯೆ ಆಗ್ತಾ ಇದೆ. ಸೊ ನಾನೇನಂತ ಡಿಸೈಡ್ ಆಗಿದ್ದೀನಿ ಅಂತಂದ್ರೆ, ನೆಕ್ಸ್ಟ್ ಮಂತ್ ನಾವು ಟೆಲಿಕಾಸ್ಟ್ ಗೃಹ ಪ್ರವೇಶ ಮಾಡಲೇಬೇಕು ಅಂತ ಅಂದ್ಬಿಟ್ಟು. ಬಟ್ ಅದು ಎಷ್ಟು ಸಕ್ಸಸ್ಫುಲ್ ಆಗಿ ಹೆಂಗಾಗುತ್ತೆ ಏನೋ ಅಂತ ಗೊತ್ತಿಲ್ಲ. ಇವತ್ತಿಂದ ನಾವು ಪ್ರಿಪ್ರೇಷನ್. ಇವತ್ತು ನಾನು ಹೋಗ್ಬಿಟ್ಟು, ಈಗ ನಾವು ರೆಗ್ಯುಲರ್ ಆಗಿ ಜ್ಯೋತಿಷಿಗಳ ಹತ್ರ ಹೋಗ್ತೀವಲ್ಲ, ಅವ್ರ ಹತ್ರ ಹೋಗಿ ನಾನು ಡೇಟ್ ಹಾಕ್ಸ್ಬೇಕು ಅಂತ ಇವತ್ತು ಹೋಗ್ತಾ ಇದ್ದೀವಿ. ಆ್ಯಂಡ್ ಬನ್ನಿ ಹೋಗೋಣ. ಇನ್ನೂ ಭಾಳ ಕೆಲಸಗಳಿದೆ. ಇನ್ವಿಟೇಷನ್ ಕಾರ್ಡ್ ಸೆಲೆಕ್ಷನ್ ಮಾಡಬೇಕು, ರಿಟರ್ನ್ ಗಿಫ್ಟು, ಇನ್ನು ನಾನು ಶಾಪಿಂಗ್ ಮಾಡಬೇಕು, ನನ್ನ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಆಗಬೇಕು, ಬೇಜಾನ್ ಕೆಲಸಗಳಿದೆ. ನೋವಾ? ಏನೋ ಬೆಳಗ್ಗೆಯಿಂದ ನೋವು ಅಂತ. ಏನಾಯ್ತು? ರೆಡ್ ಆಗಿತ್ತು ಬೆಳಗ್ಗೆ, ಅದಕ್ಕೆ ನೋಡಿದೆ. ಏನಾದ್ರೂ ಒಂದು ತರಲೆ ಕೆಲಸ ಮಾಡ್ಕೋತಾ ಇರ್ತೀಯಲ್ಲ. ಹೋಗೋಣ ನಡೀರಿ. ಸೊ ಈಗ ನಾವು ಅಲ್ಲಿಗೆ ಹೋಗ್ಬಿಟ್ಟು, ಗೋಕುಲಂ ಅಲ್ಲಿರೋದು, ಅಲ್ಲಿಗೆ ಹೋಗ್ಬೇಕು. ಬನ್ನಿ ಅನ್ಬೇಕು. ಮಮ್ಮಿ ಬನ್ನಿ ಅನ್ಬೇಕು. ಬರ್ತೀನಿ. ಅಜ್ಜಿಗೆ ಬಾಯ್ ಮಾಡ್ಬಿಡು. ಸೊ ಈಗ ನಾವು 3 ಜನ ಹೊರಟಿದ್ದೀವಿ. ಹೋಗೋಣ ಹೋಗೋಣ. ಅಮ್ಮ ಬನ್ನಿ. ಮಮ್ಮಿ ಅಂತಿದ್ದವ್ರು ಮಮ್ಮ ಅನ್ನೋ ಶುರು ಮಾಡಿ. ಅದೆಲ್ಲ ಏನ್ ಗೊತ್ತಾ, ಮೊಬೈಲ್ ಮಾಹಿಮೆ. ಮೊಬೈಲಲ್ಲಿ ಆ ಮಕ್ಕಳು ಶಾರ್ಟ್ಸ್ ನೋಡ್ತಾನಲ್ಲ, ಅದ್ರಲ್ಲಿ ಮಮ್ಮ ಅಂತ ಇರ್ತಾರಲ್ಲ, ಇವ್ನು ಮಮ್ಮ. ಆಕ್ಚುಲಿ ನಂಗೆ ಮಮ್ಮ ಅಂತ ಕರ್ಸ್ಕೊಳಕೇನೆ ಇಷ್ಟ. ಹೋಗೋಣ. ಇದೇನ್ ಕುಂಕುಮ ಎಲ್ಲ ಮುಟ್ಕೊಂಡು ಸ್ವೆಟ್ರಲ್ಲಿ ಎಷ್ಟು ಗಲೀಜ್ ಮಾಡ್ಕೊಂಡಿದ್ಯಾ ನೋಡು. ಕೊಳ್ಕ ಮಳೆ ಅಂತೂ ಬರ್ತಾನೆ ಇದೆ. ನಾವು ಕಾರಲ್ಲಿ ಹೋಗ್ತೀವಿ ಈಗ. ಮಳೆ ಬರೋದು ಹೆಂಗ್ ಗೊತ್ತಾಗ್ಬಿಡೋದು ಗೊತ್ತಾ? ಇಲ್ಲಿ ಬಿಸಿಲಿಂದ ಅಕಸ್ಮಾತ್ ಆ ಕಡೆ ಮಳೆ ಬರ್ತದೆ ಅಂತ ಬೆಟ್ಟ ಎಲ್ಲ ಪೂರ್ತಿ ಫಾಗ್ ಕವರ್ ಆಗ್ಬಿಡುತ್ತೆ. ಏನೋ ಕಾಣಲ್ಲ ಬೆಟ್ಟ. ಗೊತ್ತಾಗ್ಬಿಡುತ್ತೆ. ಚಳಿ ಬೇರೆ ಐತೈತೆ. ಚಳಿ ಐತೈತೆ. ಬೇಡ, ಕಾರಲ್ಲಿ ಹೋಗ್ತೀನಿ. ಪಪ್ಪ ನಂಗೆ ಏನ್ ಕೊಡಿಸ್ತೀರಾ? ಏನ? ಅವನಿಗೆ ಟೆನ್ಷನ್ನು. ಈ ಮಮ್ಮಿ ಏನು ಏನು ಕೊಡಿಸ್ತೀನಿ, ನನ್ಗೇನು ಕೊಡಿಸ್ತೀರಾ ಅಂತ ನಾನು ಕೇಳಬೇಕು. ನನಗೆ ಕೇಳ್ತಾರಲ್ಲ ಅಂತ. ಆಷಾಢ ಶುಕ್ರವಾರ ಅಲ್ವಾ ಇವತ್ತು. ಇಲ್ಲಿ ತುಂಬ ಬಸ್ಗಳು ಬರುತ್ತೆ, ಫ್ರೀ ಬಸ್ ಇರುತ್ತೆ, ತುಂಬ ಜನ ಹೋಗ್ತಾರೆ. ಪ್ರೈವೇಟ್ ವೆಹಿಕಲ್ಗೆ ಎಂಟ್ರಿ ಇರೋದಿಲ್ವಲ್ಲ. ನೋಡಿ ಎಷ್ಟು ಜನ ಆಗಲೇ ಬೆಟ್ಟಕ್ಕೆ ಹೋಗಿ ಬರ್ತಾ ಇದ್ದಾರೆ. ಎಷ್ಟೇ ಮಳೆ ಇರಲಿ, ಅದೇನೇ ಇರಲಿ, ಆಷಾಢ ಶುಕ್ರವಾರದಲ್ಲಿ ಕೆಲವರು ಬೆಟ್ಟಕ್ಕೆ ಹೋಗಲೇಬೇಕು ಅಂತ ಅಂದ್ಕೊಂಡಿರ್ತಾರೆ. ಅವ್ರು ಹೋಗ್ತಾರೆ. ಇಲ್ಲೆಲ್ಲ ನೋಡಿ ಪ್ರೈವೇಟ್ ವೆಹಿಕಲ್ಸ್ ಹೋಗ್ದಿರೋ ಥರ ಫುಲ್ ಸೆಕ್ಯೂರಿಟಿ ಇದೆ. ಇಷ್ಟು ಮಳೆಯಲ್ಲಿ ಪೊಲೀಸವ್ರಿಗಂತೂ ಸಿಕ್ಕಾಪಟ್ಟೆ ಕೆಲಸ. ಈಗ ನಿಜ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಯಾಕಂದರೆ ಈ ಆಷಾಢ ಮಾಸದಲ್ಲಂತೂ ಚಾಮುಂಡಿ ಬೆಟ್ಟ ಅಂತೂ ಹೆವಿ ರಶ್ ಇರುತ್ತೆ. ಆ ಟೈಮಲ್ಲಿ ಪೊಲೀಸವ್ರಿಗೆ ಸಿಕ್ಕಾಪಟ್ಟೆ ಕೆಲಸ. ಅದ್ರ ಜೊತೆಗೆ ಮಳೆ ಇರ್ಬೋದು, ಬಿಸಿಲಿರ್ಬೋದು, ತುಂಬಾ. ಯಾಕಂದರೆ ನೋಡಿದ್ದೀವಿ ನಾವು, ನಮ್ಮದು ಫ್ಯಾಮಿಲಿ ಪೊಲೀಸ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಈ ಪೊಲೀಸ್ ಅವ್ರದ್ದು ಡ್ಯೂಟಿ ಕೆಲವು ಟೈಮಲ್ಲಿ ಎಷ್ಟೆಲ್ಲ ಕಷ್ಟ ಇರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಈಗ ನಾವು ಗೋಕುಲಂಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಹೋಗ್ತಾ ಇದ್ದೀವಿ. ಮಳೆ ಕಂಟಿನ್ಯೂಸ್ ಆಗಿ ಜೋರಾಗಿ ಬರ್ತಾನೇ ಇದೆ. ಕಾರಲ್ಲಿ ಹೋಗೋದ್ರಿಂದ ಏನೂ ಅಷ್ಟೊಂದು ನಮಗೆ ಪ್ರಾಬ್ಲಮ್ ಅಂತ ಅನ್ನಿಸ್ತಿಲ್ಲ. ಈಗ ನಾವು ಬಂದ್ವಿ. ಇವತ್ತು ನಾವು ಬಂದಿರೋ ಉದ್ದೇಶ ಏನು ಅಂತ ಅಂದರೆ, ನಮಗೆ ಗೃಹ ಪ್ರವೇಶಕ್ಕೆ ಡೇಟ್ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿರೋ ಅಂಥದ್ದು.
ನೋಡಿ ನಮ್ಮ ಕಾರು 8360 ನಮ್ಮ ಕಾರ್ ಬಂದು 1 ತಿಂಗಳಿಗೆಲ್ಲ ಬಂದಿರೋದು. ಇದು ಒಂದು 1-2 ತಿಂಗಳಿಗೆ. ನನ್ನ ಗಂಡಂಗಂತೂ ಯಾವಾಗ್ಲೂ ಕ್ರಿಸ್ಟಾ ಮೇಲೆ ಕಣ್ಣಿರುತ್ತೆ. ನನ್ನ ಕನ್ಸನ್ ರಾಣಿ ಅವಳು. ಪಾಪ ಕನ್ಸಿನ ರಾಣಿ ಅಂತೆ, ನನ್ಸಿನ್ ಅಂತವ್ರು ರಾಣಿ ರಾಣಿ ಅಂತೆ. ನನಸ್ ಮಾಡ್ಕೋತೀನಿ ಮಗನೇ. ಆಲ್ ದ ಬೆಸ್ಟ್ ಹೇಳು. ಆಲ್ ದ ಬೆಸ್ಟ್ ಡ್ಯಾಡಿ. ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗರು ಕನ್ಸಿರುತ್ತೆ. ಅದ್ರಲ್ಲೂ ನಾವು ಇನೋವಾ ತಗೊಂಡಿದ್ವಿ, ಕ್ರಿಸ್ಟಾ ತಗೊಂಡಿರ್ಲಿಲ್ಲ, ಇನೋವಾ ತಗೊಂಡಿದ್ರಿ. ಬಟ್ ಅದನ್ನ ಕೊಟ್ಬಿಟ್ವಿ ಅಲ್ವಾ ನವೀನ್. ಆಕ್ಚುಲಿ ಈ ಕಾರ್ನ ಏನು ಅಂದ್ರೆ ನಮ್ಮ ಮಾವ ಯೂಸ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈಸ್ಕೊಂಡಿದ್ರು. ಆಮೇಲೆ ನಮಗೊಂದು ಕಾರ್ ಬೇಕಲ್ಲ ಅಂತ ನೋಡ್ಬೇಕಾದ್ರೆ ನವೀನ್ಗೆ ಹೆಂಗಿದ್ರು ಕ್ರಿಸ್ಟಾ ಇನೋವಾ ಅಂತ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಚೆನ್ನಾಗಿದೆ ಆಕ್ಚುಲಿ. ಅದು ಏನ್ ಮೇಂಟೆನೆನ್ಸ್ 15 ಬರ್ತಾ ಇತ್ತು. ಒಳ್ಳೆ ಮೈಲೇಜ್ ಇತ್ತು ಗಾಡಿ ಇನೋವಾ. ಆಮೇಲೆ ನಮ್ಮ ಮಾವ ಕೊಟ್ಬಿಟ್ರು ಈ ಕಾರ್ನ. ಸೊ ನಾವ್ 2 ಕಾರ್ ಏನಕ್ಕೆ, ಅದೇ ಟೈಮ್ಗೆ ನಮ್ಗೊಂದು ಪ್ರಾಪರ್ಟಿ ಬಂತು. ಸೊ ಭೂಮಿ ಮೇಲೆ 2 ಕಾರ್ ನಿಲ್ಸ್ಕೊಳ್ಳೋದ್ಕಿಂತ ಭೂಮಿ ಮೇಲೆ ಇದನ್ನ ಸೇಲ್ ಮಾಡಿ ಆ ಅಮೌಂಟ್ ನ ಪ್ಲಾನ್ ಬುಕ್ ಮಾಡೋದಂತ ಹೊಟ್ಟೋಗ್ಬಿಟ್ಟಿದ್ದೆ. ಹೋಗಿದ್ವಿ. ಬಟ್ ಅದು ಅನ್ಫಾರ್ಚುನೇಟ್ಲಿ ಏನಾಯ್ತು ಗೊತ್ತಾ, 30 ತಿಂಗಳು ಕಾಯ್ಬೇಕಂತೆ ಕ್ರಿಸ್ಟಾಗೆ ವೇಟಿಂಗ್ ಪೀರಿಯಡ್. ಈಗ ಹೊಸದಾಗಿ ಬಂದಿದೆಯಲ್ಲ ಹೈಬ್ರಿಡ್ ಕಾರ್ಗಳು, ಅವೆಲ್ಲ ಇಮಿಡಿಯೇಟ್ ಆಗಿ ಕೊಟ್ಬಿಡ್ತಾರೆ. ಬಟ್ ಇನೋವಾ ಕ್ರಿಸ್ಟಾಗೆ 30 ಮಂತ್ಸ್. ಬಟ್ ನನಗೆ ಏನನ್ಸ್ತು ಅಂದ್ರೆ ಆ ಅಮೌಂಟ್ ನ ಅಲ್ಲಿಗೆ ಇನ್ವೆಸ್ಟ್ ಮಾಡೋದ್ರ ಬದಲು ಮತ್ತೆ ನಾವು ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಆಗುತ್ತೆ ಅಂತ ಅನ್ಸ್ತು. ಸೊ ನಾವ್ ಅದನ್ನ ಅದಕ್ಕೆ ಕ್ಯಾನ್ಸಲ್ ಮಾಡಿದ್ವಿ. ಗುರುಗಳು ಬಂದ್ರು. ಅದು ಏನಾಗುತ್ತೆ, ನಮ್ಗೆ ಈ ಗ್ರಾನೈಟ್ ಅವರು ಪಟ್ಟಿ ಮಾಡಿಸಿ ಅಂತ, ಪಟ್ಟಿ ಮಾಡೋರು ಇಲ್ಲ ಗ್ರಾನೈಟ್ ಹಾಕ್ಸಿ ಅಂತ. ಅವೆರಡು ಒಂದಷ್ಟು ದಿನ ಹಾಗೆ ಟೈಮ್ ವೇಸ್ಟ್ ಆಗೋಯ್ತು. ಇವ್ರು ಬಂದವರು ಲೇಬರ್ಸ್ ಕರೆಕ್ಟ್ ಆಗಿ ವಾಲ್ ಟೈಲ್ಸ್ ಅವ್ರು ಕಂಪ್ಲೀಟ್ ಮಾಡ್ಬಿಡಿ, ಬಾತ್ರೂಮ್ದು ಅದು ಇದು ಎಲ್ಲ ಅದು ಹೇಳಲಿಲ್ಲ. ನನಗೂ ಅನುಭವ ಸಾಲದು. ಹಂಗಾಗಿ 1 ತಿಂಗಳು ಪಟ್ಟಿ ಮಾಡೋನು ಏನಂದ, ಸರ್ ಗೋಡೆ ಎಲ್ಲ ಡ್ರೈ ಆಗಬೇಕು, ಈಗಲೇ ಪಟ್ಟಿ ಮಾಡೋದು ತಗೊಳ್ಳಲ್ಲ ಅಂತ. 1 ತಿಂಗಳು ಟೈಪ್ ವೇಸ್ಟ್ ಆಗಿತ್ತು. ಜೂನ್ 8ರಲ್ಲಿ ಎಲ್ಲ ಇವ್ರದ್ದು ಗಾರ್ಯರ ಕೆಲಸ ಮುಗ್ದಿತ್ತು. ಬಟ್ ಜೂನ್ 8ರಿಂದ ಜುಲೈ 9 ಕೆಲಸ ಹಿಂಗೆ ಆಗೋಯ್ತು. 1 ತಿಂಗಳು ಅಲ್ಲಿ ನಮಗೆ ಇದ್ರದ್ದು ಟೈಲ್ಸ್ ವರ್ಕ್ ಆಗ್ಬಿಟ್ರೆ ವಾಲ್ದು. ಈ ಬಾತ್ರೂಮ್ದೆಲ್ಲ ನೆನ್ನೆ ಮುಗೀತು. ಬಾತ್ರೂಮ್ದು 3 ಬಾತ್ರೂಮು ಮತ್ತು ದೇವ್ರ ಮನೆ ಅದೆಲ್ಲ ಎಲ್ಲ ಮುಗಿಸ್ಕೊಂಡು. ಸೊ ಫ್ರೆಂಡ್ಸ್, ಫೈನಲಿ ನಮ್ಮ ಗೃಹ ಪ್ರವೇಶದ ಡೇಟ್ ಕೂಡ ಫಿಕ್ಸ್ ಆಯಿತು. ಹಾಗೆ ಬರಬೇಕಾದ್ರೆ ಆನ್ ದಿ ವೇ ಅಲ್ಲಿ ಇವತ್ತು ಆಷಾಢ ಶುಕ್ರವಾರ ಅಲ್ವಾ, ಪ್ರಸಾದ ಕೊಡ್ತಾ ಇದ್ರು. ನಾನು ನವೀನ್ಗೆ ಹೋಗಿ ನವೀನ್ ಈಸ್ಕೊಬನ್ನಿ ಅಂತ ಹೇಳಿದ್ರು. ನಾವು ಇದಾದಮೇಲೆ ಬೇರೆ ಬೇರೆ ಕೆಲಸಗಳು ಇತ್ತು, ಅದಕ್ಕೆ ಸ್ವಲ್ಪ ಲೈಟಾಗಿ ತಿನ್ಕೊಳ್ಳೋಣ ಅಂತ ತಿನ್ಕೊಂಡ್ವಿ. ಅದಾದಮೇಲೆ ಸ್ವಲ್ಪ ಫ್ರೂಟ್ಸ್ ತೊಗೊಂಡ್ವಿ. ಈಗ ನಾವು ಆ್ಯಂಟಿ ಸ್ಕಿಡ್ ಸ್ಟೇರ್ ಕೇಸಿಗೆ ಹೊರಗಡೆಗೆ ಆ್ಯಂಟಿ ಸ್ಕಿಡ್ ಲಪೋತ್ರ ತೊಗೋಬೇಕಿತ್ತು. ಸೊ ಅದಕ್ಕೆ ನಾವು ಗ್ರಾನೈಟ್ ನೋಡೋಣ ಅಂತ ಅಂದ್ಬಿಟ್ಟು ಮತ್ತೆ ನಾವು ನಂಜನಗೂಡು ರೋಡಲ್ಲಿ ತಾಂಡವಪುರ ಅಂತ ಏನೋ ಹೇಳ್ತಾರಲ್ಲ, ಅಲ್ಲಿಗೆ ಬಂದ್ವಿ. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಲಪೋತ್ರ ನೋಡಬೇಕಿತ್ತು. ಇನ್ನೊಂದು ಇದ್ರ ಹತ್ರ ಎಲ್ಲ ಏನು ವಿಂಡೋಸ್ ಹತ್ರ ಎಲ್ಲ ಝೆಡ್ ಬ್ಲ್ಯಾಕ್ ಅಂತ ಬರುತ್ತೆ ಗ್ರಾನೈಟು, ಆ ಒಂದು ಗ್ರಾನೈಟ್ನ ನಾವು ತೊಗೋಬೇಕಿತ್ತು. ಅದು ಇಮ್ಮಿಡಿಯೇಟಾಗಿ ನಾವು ನಾಳೆಯಿಂದನೇ ಆ ವರ್ಕ್ನ ಶುರು ಮಾಡಿಸ್ಬೇಕಿತ್ತು. ಆದ್ದರಿಂದ ಅದನ್ನು ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ನಾವು ಇಲ್ಲಿಗೆ. ಸೊ ಊಟ ಕೂಡ ಮಾಡಿರಲಿಲ್ಲ ನಾವು, ಅದಕ್ಕೆ ಸ್ವಲ್ಪ ಲೈಟಾಗಿ 1 ಪ್ಲೇಟ್ ಪ್ರಸಾದದಲ್ಲಿ ಅಥರ್ವನ್ಗೆ ಕೇಸರಿ ಬಾತ್ ತಿನ್ನಿಸ್ಬಿಟ್ಟು ನಾನು ನವೀನ್ ಬಾತ್ ತಿನ್ಕೊಂಡಿದ್ವಿ. ಅದ್ರ ಜೊತೆಗೆ ಸ್ವಲ್ಪ ಹಣ್ಣುಗಳನ್ನ ತೊಗೊಂಡು ಹಣ್ಣುಗಳನ್ನ ತಿನ್ಕೊಂಡು ಈ ಕೆಲಸ ಕಂಪ್ಲೀಟಾಗಿ ಮುಗಿಸ್ಕೊಂಡೇ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಆಗಿದ್ವಿ. ಈ ಟೈಮಲ್ಲಿ ನನಗೆ ಸ್ವಲ್ಪ ಓಡಾಡೋದಕ್ಕೆ ಕಷ್ಟ ಅಂತ ಅನ್ನಿಸ್ತಾ ಇತ್ತು. ಬಿಕಾಸ್ ಬೆಳಿಗ್ಗೆಯಿಂದ ನಾನು ಕುತ್ಕೊಂಡಾಗೆ ಇದ್ದರೆ ನಂಗೆ ಸ್ವಲ್ಪ ಪೇನ್ ಬರೋ ಥರ ಎಲ್ಲ ಆಗ್ತಾಯಿತ್ತು. ಬಟ್ ಏನು ಮಾಡೋದು ಅಂದರೆ ನಂಗೆ ನವೀನ್ ಒಬ್ಬರೇ ಕಷ್ಟಪಡೋದು. ಈವನ್ ಶಿವು ಕೂಡ ಅವನು ನಿನ್ನೆ ಎಲ್ಲ ಬಂದಿದ್ದ ನಮಗೆ ಗ್ರಾನೈಟ್ ನೋಡೋದಕ್ಕೆ ಜೊತೆಗೆ. ಆದರೆ ಇವತ್ತು ಅವನಿಗೆ ಡ್ಯೂಟಿ ಇತ್ತು, ಅವ್ನು ರಜಾ ಹಾಕ್ಕೊಳ್ಳೋ ಸಿಚುವೇಶನಲ್ಲೂ ಇರಲಿಲ್ಲ. ಅದು ಬಿಟ್ಟರೆ ಇನ್ನು ಈ ಥರ ನವೀನ್ ಜೊತೆ ಎಲ್ಲ ಹೋಗಿ ಅವರೊಬ್ಬರೇ ಹೋಗಬೇಕು. ಕೆಲವೊಂದು ಸಲ ಸೆಲೆಕ್ಷನ್ಗೆ ನಮಗೆ ಕಂಪ್ನಿಗೆ ಒಬ್ಬರು ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ, ತೊಗೊಳೋದಾ ಬೇಡವಾ, ರೇಟ್ ಓಕೆನಾ, ಈ ಥರ ಎಲ್ಲ ಡಿಸ್ಕಷನ್ ಮಾಡೋದಕ್ಕೆ. ಸೊ ನನಗೇನೋ ನವೀನ್ ಅವ್ರನ್ನ ಒಬ್ರನ್ನೇ ಕಳ್ಸೋದಕ್ಕೆ ಪಾಪ ಅವ್ರಿಗೂ ಬೋರ್ ಆಗುತ್ತೆ ಅಂತ ಅನ್ನಿಸ್ತಾ ಇತ್ತು. ಸೊ ನಾನು ನನ್ನ ಮಗನಿಗೆ ಇವತ್ತು ಮಳೆ ಅಂತ ಅಂದ್ಬಿಟ್ಟು ಸ್ಕೂಲ್ ಕೂಡ ರಜೆ ಇತ್ತು, ಅವನನ್ನು ಕರ್ಕೊಂಡು ನಾವು 3 ಜನನೇ ಹೊರಟು ಬಂದ್ವಿ. ಕಷ್ಟನೋ ಸುಖನೋ ನಾವು ಪ್ರತಿಯೊಂದು ಹಂತದಲ್ಲೂ ನಾನು ನನ್ನ ಗಂಡ ಇದೇ ಥರ ಫೇಸ್ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಅಷ್ಟೇ ಇಬ್ಬರು ಫೇಸ್ ಮಾಡ್ತಾ ಇದ್ದೀವಿ. ಗೊತ್ತಲ್ಲ, ಮನೆ ಅನ್ನೋದು ಎಸ್ಪೆಷಲಿ ಈ ಟೈಮಲ್ಲಂತೂ ದುಡ್ಡು ನವೀನ್ ಹೇಳ್ತಾ ಇರ್ತಾರೆ ನೀರು ಖರ್ಚಾದಂಗೆ ಖರ್ಚಾಗ್ತಿದೆ ಅಂತ. ಖಂಡಿತವಾಗ್ಲೂ ಎಷ್ಟೇ ದುಡ್ಡು ತೊಗೊಂಡು ಹಾಕಿದ್ರೂ ಸಾಲ್ತಾನೆ ಇಲ್ಲ, ಅಷ್ಟು ಖರ್ಚಾಗ್ತಾ ಇದೆ. ನಾನು ನಮ್ಮದು ಮನೆಯೆಲ್ಲ ಕಂಪ್ಲೀಟ್ ಆದಮೇಲೆ ಓವರಾಲ್ ಬಜೆಟ್ ಎಷ್ಟಾಯಿತು ಏನು ಅಂತ ಎಲ್ಲ ನಾನು ಹೇಳ್ತೀನಿ. ಕೆಲವ್ರು ಕೇಳ್ತಾ ಇದ್ರಿ ಎಷ್ಟಾಯಿತು ಏನು ಅಂತ.
ಅದಾದಮೇಲೆ ಒಂದು ಕಡೆ ನೋಡಾದ್ಮೇಲೆ ಇನ್ನೊಂದು ರಾಯಲ್ ಅಂತ ಅಂದ್ಬಿಟ್ಟು ಒಂದು ಇದಿದೆ, ಅಲ್ಲಿಗೆ ಬಂದ್ವಿ. ಇಲ್ಲಿ ನಾವು ಫೈನಲ್ ಮಾಡಿದ್ದು. ಸೊ ಸುಮಾರು ಹೊತ್ತು ಡಿಸ್ಕಷನ್ ಮಾಡಿ ನೋಡಿ, ಯಾಕಂದರೆ ಸ್ಟೇರ್ ಕೇಸ್ ಹತ್ರ ಸ್ವಲ್ಪ ರಫ್ ಆಗಿರಬೇಕು, ಲಪೋತ್ರ ಹಾಕಬೇಕು ಅಂತ ಅಂದ್ಬಿಟ್ಟು ನಾವು ಒಳಗಡೆಗೆ ಮ್ಯಾಟ್ ಹಾಕ್ಸ್ತಾ ಇದ್ದೀವಿ, ಹೊರಗಡೆಗೆ ಲಪೋತ್ರ ಹಾಕ್ಸ್ತಿರೋದ್ರಿಂದ ಅದನ್ನೆಲ್ಲ ಚೂಸ್ ಮಾಡಿದ್ದಾಯಿತು. ಸೊ ಅದೆಲ್ಲ ಬಿಲ್ಲೆಲ್ಲ ಹಾಕ್ಸಿ ಫೈನಲ್ ಮಾಡಿದ್ವಿ. ಸೊ ಹೇಳ್ದಾಗೆ ನಾನು ಫೈನಲಿ ನಮ್ಮ ಮನೆಯ ಗೃಹ ಪ್ರವೇಶ ಆಗಸ್ಟ್ ಮಂತಲ್ಲಿ ಆಗುತ್ತೆ. ಡೇಟ್ ಕೂಡ ಹಾಕ್ಕೊಟ್ಟಿದ್ದಾರೆ, ನಾವು ಅದನ್ನು ಫೈನಲ್ ಮಾಡಿದ್ದೀವಿ. ಈಗ ಆಲ್ರೆಡಿ ಇಂಟೀರಿಯರ್ದು 3D ಪ್ಲ್ಯಾನ್ ಕೂಡ ಆಗಿದೆ. ಸೊ ನಮ್ಮ ಮನೆಯ ಇಂಟೀರಿಯರು ನನಗಂತೂ ಶಾಕ್ ಆಗೋಯಿತು, ಎಷ್ಟು ಲಕ್ಷ ಆಗಿದೆ ಅದ್ರದ್ದು ಎಸ್ಟಿಮೇಟ್ ಕೂಡ ಕಳಿಸಿದ್ದಾರೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ನಮ್ಮ ಬಜೆಟ್ ಅಷ್ಟೊಂದು ಇರಲಿಲ್ಲ. ಬಟ್ ನಾನು ಏನು ಬಜೆಟ್ ಹಾಕ್ಕೊಂಡಿದ್ನೋ ಅದಕ್ಕೆ ಎಕ್ಸಾಕ್ಟಾಗಿ ಡಬಲ್ ಎಸ್ಟಿಮೇಟ್ ಆಗಿದೆ. ಸೊ ನೋಡೋಣ ಹೇಗಾಗುತ್ತೆ. ಸೊ ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ನಾವು ಅವ್ರಿಗೆ ಲೋಡ್ ಮಾಡಲಿಕ್ಕೆ ಹೇಳ್ಬಿಟ್ಟು ಮನೆಗೆ ಬಂದ್ವಿ. ಈಗ ಟೈಮ್ ನೋಡಿ 4 ಗಂಟೆ ಆಗಿದೆ. ನಮ್ಮಮ್ಮ ಬಸ್ಸಾರು, ಹುಳ್ಳಿಕಾಳು ಬಸ್ಸಾರು ಮಾಡಿದ್ರು, ಅದನ್ನು ಊಟಕ್ಕೆ ಹಾಕ್ಕೊಟ್ರು ನನಗೂ ನವೀನ್ಗೂ. ನಾನೀಗ ಅಥರ್ವಂಗೂ ತಿನ್ಸ್ಕೊಂಡು ನಾನು ಊಟ ಮಾಡಬೇಕು. ಹಾಗೇನೆ ಫ್ರೆಂಡ್ಸ್, ಈಗ ನಂಗೆ ಇನ್ನೊಂದು ಶೂಟ್ ಇತ್ತು, ಅದು ಎಮರ್ಜೆನ್ಸಿ ಅಂತ ಹೇಳಿದ್ರು. ಸೊ ಶೂಟ್ಗೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ, ಚಾಮುಂಡಿ ಬೆಟ್ಟಕ್ಕೆ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಎಷ್ಟು ಜನ ಹೋಗ್ತಾರೆ ಅಂತ ಅಂದರೆ, ಇಲ್ಲಿಂದನೇ ಬಸ್ಗಳು ಬರುತ್ತೆ, ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕಾಗುತ್ತೆ. ಓನ್ ವೆಹಿಕಲ್ ಎಲ್ಲ ಬಿಡಲ್ಲ ಅಲ್ಲ. ಸೊ ಇದು ನಮ್ಮ ಮೈಸೂರು ಚಾಮುಂಡಿ ಬೆಟ್ಟದ ಒಂದು ಪವರ್ ಈ ಟೈಮಲ್ಲಿ, ಆಷಾಢ ಮಾಸದಲ್ಲಿ. ಸೊ ಈಗ ನಾನು ನವೀನ್ ಇಬ್ರು ಹೋಗ್ತಾ ಇದ್ದೀವಿ. ಈಗೇನೋ ಎಮರ್ಜೆನ್ಸಿಯಾಗಿ ಈಗಲೇ ಶೂಟ್ ಆಗಬೇಕು ಅಂದರು. ಸೊ ಅದಕ್ಕೆ ನಾನು ನವೀನ್ ಇಬ್ರು ಹೋಗ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಟೈಮ್ ಬಂದು 7:25. ಇದು ಚಾಟ್ ಸ್ಟ್ರೀಟು. ಕೆಲವ್ರು ಕಮೆಂಟ್ ಮಾಡಿದ್ರು, ಅಕ್ಕ ಮಸಾಲೆ ಪುರಿ, ಪಾನಿಪುರಿ ಅದೆಲ್ಲ ತಿನ್ಬೇಡಿ. ಶುಕ್ರವಾರ ಪಾಪ ಬಿಸ್ನೆಸ್ ಡಲ್ಲು, ಜಾಸ್ತಿ ಜನ ಹಾಕಿಲ್ಲ. ಇಲ್ಲಿ ಹಾಕಿಲ್ಲ ಅಲ್ಲ, ಹಾಕಿಲ್ಲ ಇವತ್ತು ಯಾರು ಹಾಕಿಲ್ಲ. ಅಂದ್ರೆ ಇವತ್ತು ಪ್ರಸಾದ ಜಾಸ್ತಿ ಕಡೆ ಕೊಡ್ತಾರೆ ಮೈಸೂರಲ್ಲಿ. ಅದ್ರ ಜೊತೆಗೆ ಇಲ್ಲಿ ಮೇ ಬಿ ಅದೇ ಇಲ್ಲಿ ಬಸ್ದೆಲ್ಲ ಇದೇನೋ ವ್ಯವಸ್ಥೆ, ಆತರ ಏನಿಲ್ಲ. ಮತ್ತೆ ಪ್ರಸಾದ ಕೊಡ್ತಾರೆ ಅಂತ ಸಂಜೆ ಟೈಮು ಅಲ್ಲಿ ಇಲ್ಲಿ ಎಲ್ಲ ಈಗ ಯಾವ್ದಾರ ಶಾಪ್ ಅವರೆಲ್ಲ ಈಗ ಚಾಮುಂಡಮ್ಮಂದು ಪೂಜೆ ಮಾಡಿ ಪ್ರಸಾದ ವಿನಿಯೋಗ ಮಾಡ್ತಾರೆ. ಸೊ ಹಾಗಾಗಿ ಇದು ಮಾಡಿಲ್ಲ. ಸೊ ಈ ದಿನಗಳಲ್ಲಿ ಎಷ್ಟೇ ಇನ್ಫ್ಲೂಯೆನ್ಸ್, ಏನೇ ಇನ್ಫ್ಲೂಯೆನ್ಸ್ ಆದ್ರೂ ಇಲ್ಲಿ ಪ್ರೈವೇಟ್ ವೆಹಿಕಲ್ನ ಬಿಡಲ್ಲ ಅಲ್ಲ. ಲೇಔಟ್ ಇದ್ದವ್ರು ಮನೆಗೆ ಬಿಡ್ತಾರೆ. ಮನೆಗೆ ಹೋಗೋದಿದ್ರೆ ಬಿಡ್ತಾರೆ, ಬೆಟ್ಟಕ್ಕೆ ಹೋಗೋದಾದ್ರೆ ಬಿಡಲ್ಲ. ಬೆಟ್ಟಕ್ಕೆ ಹೋಯ್ತು ಅಂತ ಹೋದ್ರು ಅಲ್ಲಿ ಇನ್ನೊಂದು ಗೇಟ್ ಇದೆಯಲ್ಲ, ಅಲ್ಲಿ ಇನ್ನೊಂದು ಗೇಟ್ ಇರುತ್ತೆ. ಸೊ ಅಲ್ಲಿ ಬಿಡಲ್ಲ. ಮ್ಯಾಕ್ಸಿಮಮ್ ಇಲ್ಲೇ ಕಂಟ್ರೋಲ್ ಮಾಡಕ್ ನೋಡ್ತಾರೆ. ಈ ಸುಳ್ಳು ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಹೋದ್ರು ಅಲ್ಲಿ ಇನ್ನೊಂದು ಗೇಟ್ ಇರುತ್ತೆ. ಸೊ ಅಲ್ಲಿ ಹೋಗೋದಿಕ್ಕಾಗಲ್ಲ. ಬೆಟ್ಟದ ಹೆಬ್ಬಾಗ್ಲೇ ಅಲ್ಲಿ ಇದೆಯಲ್ಲ, ಹೋದ್ರೆ ಈ ಟೈಮಲ್ಲಿ ಬಸ್ಸಲ್ಲೇ ಹೋಗ್ಬೇಕು. ಎಸ್ಪೆಷಲಿ ಟ್ಯೂಸ್ಡೇ ಫ್ರೈಡೆ ಅನ್ಸುತ್ತೆ. ಬೇರೆ ದಿನನೂ ಬಸ್ ಅಲೋ ಇಲ್ಲ. ಬಸ್ಸಲ್ಲೋ ಇಲ್ವಾ? ಬಸ್ಸಲ್ಲಿ ಮಾತ್ರ ಹೋಗ್ಬೇಕು. ಓನ್ ವೆಹಿಕಲ್ ಅಲ್ಲ. ಓನ್ ವೆಹಿಕಲ್ ಅಲೋ ಇಲ್ಲ. ಅಂದ್ರೆ ಆಷಾಢ ಮುಗಿಯೋರ್ಗು ಇವಾಗ ಫ್ರೀ ಬಸ್ಸು ಆಷಾಢ ಮುಗಿಯೋರಿಗೂ ಶುಕ್ರವಾರ ಮಾತ್ರ. ಬೇರೆ ದಿನಗಳಲ್ಲಿ ಬಸ್ ಚಾರ್ಜ್ ಕೊಟ್ಟು ಹೋಗ್ಬೇಕು. ಅಂದ್ರೆ ಜೆಂಟ್ಸ್ಗಳು, ಲೇಡೀಸ್ ಫ್ರೀ ಇದೆ ಈಗ. ನಾವೇನಂದ್ರೆ ನಮಗ್ ಗೊತ್ತಲ್ಲ ಈ ಟೈಮಲ್ಲೆಲ್ಲ ಎಷ್ಟು ರಶ್ ಇರುತ್ತೆ ಏನು ಅಂತ. ನಾವ್ ಹೇಳ್ಬೇಕಂದ್ರೆ ಆಷಾಢದಲ್ಲಿ ಹೋಗೋದಿಕ್ಕೆ ಹೋಗಲ್ಲ ನಾವು ಜಾಸ್ತಿ. ಆಲ್ಮೋಸ್ಟ್ ಆಷಾಢ ಮುಗ್ಮೇಲೆ ತುಂಬಾನೇ ಫ್ರೀ ಆಗಿರುತ್ತೆ. ಯಾವಾಗ ಬೇಕು ಅವಾಗ ಹೋಗ್ಬೋದಲ್ಲ ನಾವು. ಏನಾದ್ರು ಬೇಜಾರಾದ್ರೂ ಹೋಗ್ಬೋದು. ಸಂಜೆ ಟೈಮ್ ಏನೋ ಬೇಜಾರಾಗ್ತಾ ಇದೆ, ಬೆಟ್ಟದ ಕೆಳಗಡೆನೇ ಇರೋದ್ರಿಂದ ನಾವು ಏನ್ ನಮ್ಮ ಮನೆಯಿಂದ ಬೆಟ್ಟ ಒಂದು 8-10 ಕಿಲೋಮೀಟರ್ ಆಗುತ್ತೆ ಕೆಳಗಡೆಯಿಂದ. ಸೊ ಬೇಜಾರಾದಾಗ ಹೋದ್ರೆ ನನಗಂತೂ ಎಸ್ಪೆಷಲಿ ನೈಟ್ ಟೈಮ್ ಹೋಗೋದಕ್ಕೆ ಇಷ್ಟ ಆಗುತ್ತೆ. ನಾವು ಹೋಗೋದೆಲ್ಲ ಕಾಮನ್ ಆಗಿ ನೈಟೇನೆ. ಒಂದು 7 ಗಂಟೆ ಆ ಥರ ಹೋಗ್ತೀವಿ. ಓಪನ್ ಆಗೋದೇ 7 ಗಂಟೆ. ನಾವು ಕರೆಕ್ಟಾಗಿ ಆ ಟೈಮ್ಗೆ ಹೋದ್ರೆ ನಮ್ಗೆ ದರ್ಶನನೂ ಫ್ರೀಯಾಗಿ ಆಗುತ್ತೆ. 7:15 ಹೋದ್ರೆ ಒಳ್ಳೇದು. ಯಾಕಂದ್ರೆ ಕೆಲವ್ರು ಗೊತ್ತಿರೋ ಸ್ಟ್ರಕ್ ಆಗ್ಬಿಟ್ಟಿರ್ತದೆ, ಆ ಟೈಮಲ್ಲಿ ರಶ್ ಇರುತ್ತೆ. ಸ್ವಲ್ಪ ಮೂವ್ ಆದ್ಮೇಲೆ 7:30-8 ಗಂಟೆಗೆ ಹೋದ್ರೆ ಬೆಟರ್. ಕ್ಲೋಸ್ ಮಾಡ್ತಾ ಇರ್ತಾರೆ. ಇನ್ನು 8 ಗಂಟೆ ಒಳಗೆ ಹೋಗ್ಬಿಟ್ರೆ ಬೆಸ್ಟ್. ಸೊ ಶೂಟೆಲ್ಲ ಮುಗಿಸಾದ್ಮೇಲೆ ಯಾಕೋ ನಂಗೆ ನಾನ್ ವೆಜ್ ತಿನ್ಬೇಕಂತ ಅನಿಸ್ತಾ ಇತ್ತು. ಯಾವ ಹೋಟೆಲ್ಗೆ ಹೋಗೋಣ ಅಂತ ನೋಡಿದಾಗ ಯಾವುದೋ ಹೋಟೆಲ್ ಪ್ರಶಾಂತ್ ಅಂತ ಇದೆ ಕುವೆಂಪು ನಗರಲ್ಲಿ, ಹೋಗೋಣ ಇಲ್ಲಿ ಬಿರಿಯಾನಿ ಟೇಸ್ಟ್ ಮಾಡೋಣ ಅಂದರು. ಸೊ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ನವೀನ್ಗೆ ಇಷ್ಟ ಆಯಿತು, ಬಟ್ ನಾನು ಆ್ಯಕ್ಚುಲಿ ರೆಡ್ ಕಲರ್ ಇರುತ್ತಲ್ಲ ಬಿರಿಯಾನಿ, ಒಂಥರ ಟೊಮ್ಯಾಟೊ ಎಲ್ಲ ಜಾಸ್ತಿ ಹಾಕಿರಬೇಕು, ಆ ಥರ ಫ್ಲೇವರ್ ನಂಗೆ ಇಷ್ಟ ಆಗೋದು. ಅವ್ರಿಗೆ ಇಷ್ಟ ಆಯಿತು. ನಾನು ಸ್ವಲ್ಪನೇ ತಿಂದೆ, ಇನ್ನು ಸ್ವಲ್ಪ ಅವರಿಗೆ ಕೊಟ್ಬಿಟ್ಟೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಹೊಸ ಗೃಹ ಪ್ರವೇಶ ಆಗುತ್ತಲ್ಲ ಆ ಮನೆಯ ಅಪ್ಡೇಟ್ಸ್ನ ಕೊಡ್ತೀನಿ. ಥ್ಯಾಂಕ್ ಯು.